ತುಂಬ ಜನ 90s ಕಿಡ್ಸೇ ನೋಡ್ತಾ ಇರ್ತೀರಾ. ಸೊ ಲೇಟ್ ನೈಟ್ ಬರೋದು ಮನೆಗೆ, ಮಕ್ಕಳೇ ವರ್ಕೆ, ನನಗೆ ಫ್ರೆಂಡ್ಸು ಎಲ್ಲ ಹಂಗೆ ಆಗಿಬಿಟ್ಟಿರುತ್ತೆ ಅಂತಲೂ ನೋಡಿಲ್ಲ. ಪಬ್ ಲೈಫ್ ಕೂಡ ನಾನು ನೋಡಿಲ್ಲ. 5 times ಮ್ಯಾಕ್ಸಿಮಮ್ ಅಂತ ಅನ್ಸುತ್ತೆ, ಅದಕ್ಕಿಂತ ಒಳಗಡೆನೆ ಓವರ್ ಮಾಡರ್ನ್ ಡ್ರೆಸ್ಸಸ್ ಇದರಂತೂ ನನ್ನ ಲೈಫಲ್ಲಿ ನಾನು ಮಾಡೇ ಇಲ್ಲ. ಈಗ ಶಾಪಿಂಗ್ ಅಂದರೆ ನಾನು ಕ್ವಶನ್ ಮಾರ್ಕ್ ಥರ ನೋಡ್ತೀನಿ, ಸೋಪ್ ಯೂಸ್ ಮಾಡಲ್ಲ, ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು. 2026 ಇದ್ದೀವಿ, ಏನಾಗಲ್ಲ ಈ ಥರ. ಬಟ್ ಟೋನ್ ಜೀನ್ಸು ನನ್ನ ಹತ್ರ ಇಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟೈಟಲ್ ನೋಡೋಕ್ಕೆ ಗೊತ್ತಾಗಿರುತ್ತೆ. ಸೊ ಈ ಥರ ಟಾಪಿಕ್ಸು ನಾನು ವೀಕ್ಲಿ 2 ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ. ಏನಕ್ಕಂದರೆ ಇದು ನಿಮಗೂ ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಗೊಂಥರ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ಸೊ ನಂದು ಏನಿದೆ ಅಂತ ನೀವು ಕೂಡ ತಿಳ್ಕೊಬೋದು. ಸೊ ಇವತ್ತಿನ ಟೈಟಲ್ ಬಂದುಬಿಟ್ಟು ಟ್ರೆಂಡ್ಸ್ ಐ ಡೋಂಟ್ ಫಾಲೋ. ಸೊ ಆಗಲೇ ಹೇಳ್ದಂಗೆ ಟಾಪಿಕ್ ಬಗ್ಗೆ ಟ್ರೆಂಡ್ಸ್ ಐ ಡೋಂಟ್ ಫಾಲೋ ಅಂದರೆ, ಸೊ ಇವಾಗಿರೋ ಟ್ರೆಂಡ್ ನಿಮಗೆ ಗೊತ್ತೇ ಇರುತ್ತೆ. ನಾವೆಲ್ಲ 90s ಕಿಡ್ಸ್ ತುಂಬ ಜನ 90s ಕಿಡ್ಸೇ ನೋಡ್ತಾ ಇರ್ತೀರಾ. ಸೊ 90s ಕಿಡ್ಸ್ಗೆ ತುಂಬ ಇದು ಸೂಟ್ ಆಗುತ್ತೆ. 90ಸ್ಗೂ ಈಗಲೂ ತುಂಬಾ ಟ್ರೆಂಡ್ ಚೇಂಜ್ ಆಗಿದೆ. ಬಟ್ ಆದ್ರೂ ಕೆಲವರು, ಎಲ್ಲರೂ ಅಂತ ಅಲ್ಲ, ಕೆಲವರು 90ಸಲ್ಲಿರೋರು ಇವಾಗಿನ ಟ್ರೆಂಡ್ನು ತುಂಬ ಫಾಲೋ ಮಾಡ್ತಿರ್ತಾರೆ. ಸೊ ನಾನು ಯಾವ ಟ್ರೆಂಡ್ ಫಾಲೋ ಮಾಡಲ್ಲ ಅನ್ನೋದ್ರ ಬಗ್ಗೆ ಈ ವಿಡಿಯೋ ನೋಡೋಣ. ನಿಮಗೂ ನಮಗೂ ಎಷ್ಟು ಜನಕ್ಕೆ ಇದು ಮ್ಯಾಚ್ ಆಗುತ್ತೆ. ಆ್ಯಂಡ್ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು, ನೀವು ಯಾವ ಟ್ರೆಂಡ್ ಫಾಲೋ ಮಾಡಲ್ಲ. ಅಂದರೆ ನಾನೇನು ಹೇಳ್ತೀನಲ್ಲ ಆ ಪಾಯಿಂಟು ನೀವು ಫಾಲೋ ಮಾಡಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಗೊತ್ತಾಗುತ್ತೆ. ಸೊ ಫಸ್ಟು ಟ್ರೆಂಡ್ ಬಂದುಬಿಟ್ಟು ಲೇಟ್ ನೈಟ್ ಬರೋದು ಮನೆಗೆ. ಸೊ ಇವಾಗಲೇ ಅಂತ ಅಲ್ಲ, ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗಲೂ ಅಷ್ಟೇ. ಸೊ ಫ್ರೆಂಡ್ಸ್ ಜೊತೆ ತಿರುಗಾಡೋದು, ಲೇಟ್ ನೈಟ್ ಮನೆಗೆ ಬರೋದು, ಅವೆಲ್ಲ ನಾನು ಮಾಡ್ತಾನೆ ಇರಲಿಲ್ಲ. ಇವಾಗಂತೂ ಬಿಡಿ, ಫ್ರೆಂಡ್ಸ್ ಯಾವಾಗಲೂ ಅಮಾವಾಸ್ಯೆ ಹುಣ್ಣಿಮೆಗೂ ಕಷ್ಟ ಮಾತಾಡೋದು ಫೋನಲ್ಲಿ. ಮನೆ, ಮಕ್ಕಳು, ವರ್ಕು, ಬ್ಯುಸಿ ಅಂದ್ಕೊಂಡೇ ಇರ್ತೀನಿ. ತುಂಬ ಜನ ಫ್ರೆಂಡ್ಸ್ನ ಪ್ರತಿದಿನ ಮಾತಾಡ್ಕೊಂಡು ಬರ್ತಾರೆ, ನನಗೆ ಆ ಥರ ಇಲ್ಲ. ಸೊ ನನಗೆ ಮನೆಯೇ, ಮಕ್ಕಳೇ, ವರ್ಕೆ, ನನಗೆ ಫ್ರೆಂಡ್ಸು ಎಲ್ಲ ಹಂಗೆ ಆಗಿಬಿಟ್ಟಿದೆ. ಯಾವಾಗಲೂ ಫಂಕ್ಷನ್ಸ್ ಇದ್ದಾಗ ಮಾತ್ರ ಮೀಟ್ ಆಗೋದು. ಫ್ರೆಂಡ್ಸ್ ಜೊತೆನೂ ದಿನ ನಾನು ಮಾತಾಡೋಕ್ಕೂ ಆಗಲ್ಲ, ಟೈಮ್ ಕೂಡ ಇರೋದಿಲ್ಲ. ಸೊ ಅದೊಂದು ಟ್ರೆಂಡ್ ನಾನು ಫಾಲೋ ಮಾಡಲ್ಲ. ಆಮೇಲೆ ಈಗ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ, ಪಬ್ ಲೈಫ್ಗೆ ಹೋಗೋದು, ಡಿಸ್ಕೋಟೆಕ್ಗೆ ಹೋಗೋದು. ಸೊ ಈ ಥರ ನನ್ನ ಲೈಫಲ್ಲಿ ಇದ್ದುವರೆಗೂ ನಾನು ಒಂದು ಸಲನೂ ಪಬ್ ನೋಡಿಲ್ಲ, ಒಂದು ಸಲನೂ ನಾನು ಡಿಸ್ಕೋ ಲೈಫ್ ಹೆಂಗಿರುತ್ತೆ ಅಂತಲೂ ನೋಡಿಲ್ಲ. ಪಬ್ ಲೈಫ್ ಕೂಡ ನಾನು ನೋಡಿಲ್ಲ. ಆಮೇಲೆ ಕಾಫಿ ಡೇಗೆ ಸುಮ್ಮನೆ ಕಾಫಿ ಡೇಗೆ ಹೋಗೋದು ಒಂದು ಟ್ರೆಂಡ್ ಇರುತ್ತೆ ಒಬ್ಬರಿಗೆ. ನಾನು ಕಾಫಿ ಡೇಗೆ ಹೋಗಿದ್ದೀನಿ, ಇಲ್ಲ ಅಂತ ಅಲ್ಲ. ನನ್ನ ಲೈಫಲ್ಲಿ ಒಂದು 3-4 ಸಲ ಅಷ್ಟೇ ಅನಿಸುತ್ತೆ. ಅಷ್ಟೇ, ನಾನು 5 times ಮ್ಯಾಕ್ಸಿಮಮ್ ಅಂತ ಅನ್ಸುತ್ತೆ, ಅದಕ್ಕಿಂತ ಒಳಗಡೆನೆ ಹೋಗಲ್ಲ ನಾನು. ಏನಕ್ಕಂದ್ರೆ ನನಗೆ ಇಷ್ಟ ಆಗಲ್ಲ ಕಾಸ್ಟ್ಲಿಗೆ ಹೋಗೋದು, ಸುಮ್ಮನೆ ದುಡ್ಡು ಖರ್ಚು ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಅದೊಂದು ಟ್ರೆಂಡ್ನ ನಾನು ಫಾಲೋ ಮಾಡಲ್ಲ. ಆಮೇಲೆ ಇನ್ನೊಂದು ಟ್ರೆಂಡ್ ಬಂದುಬಿಟ್ಟು ತುಂಬ ಓವರ್ ಮಾಡರ್ನ್ ಡ್ರೆಸ್ಸಸ್ಸು, ಅರ್ಧಂಬರ್ಧ ಬಟ್ಟೆ ಹಾಕ್ಕೊಳ್ಳೋದು, ಇವೆಲ್ಲ ಮಾಡಲ್ಲ. ಸೊ ಈಗಲೂ 90ಸಲ್ಲಿರೋರು ಇದನ್ನೆಲ್ಲ ಫಾಲೋ ಮಾಡ್ತಿರ್ತಾರೆ. ಬಟ್ ಕೆಲವರು, ಎಲ್ಲರೂ ಅಂತ ಅಲ್ಲ. ಬಟ್ ನಾನು ಅದನ್ನು ಫಾಲೋ ಮಾಡಲ್ಲ. ಸೊ ಅದು ಬ್ಯಾಡ್ ಅಂತ ನಾನು ಹೇಳ್ತಾ ಇಲ್ಲ. ಸೊ ಅವರು ಅನಿಸಿಕೆಗಳು, ಅವ್ರಿಗೆ ಹೇಗೆ, ಅವ್ರ ಲೈಫ್ ಸ್ಟೈಲ್ ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ, ಸೊ ಅದನ್ನು ಅವ್ರು ಫಾಲೋ ಮಾಡ್ತಾರೆ. ಬಟ್ ನಾನು ಹೇಳ್ತಿರೋದು ಇವಾಗಿರೋ ಟ್ರೆಂಡ್ ಏನಿದೆ ಅದನ್ನು ನಾನು ಏನು ಫಾಲೋ ಮಾಡಲ್ಲ ಅನ್ನೋದು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದರಲ್ಲಿ ಯಾರು ಇದು ಮಾಡ್ತಾರೆ, ಅದು ಮಾಡ್ತಾರೆ, ಅವ್ರು ಕೆಟ್ಟೋರು, ಇವ್ರು ಕೆಟ್ಟೋರು, ಅವ್ರು ಒಳ್ಳೆಯವರು, ಇವರು ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ. ಸೊ ಇದರಲ್ಲಿ ನಾನು ಹೇಳೋ ಒಂದು ಪಾಯಿಂಟಲ್ಲಿ ನಿಮಗೇನಾದರೂ ಆ ಪಾಯಿಂಟ್ ನೀವು ಫಾಲೋ ಮಾಡಲ್ಲ ಟ್ರೆಂಡ್ನ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾವ ಟ್ರೆಂಡ್ ನೀವು ಫಾಲೋ ಮಾಡಲ್ಲ ಅಂತ. ನೋಡೋಣ ಎಷ್ಟು ಮ್ಯಾಚ್ ಆಗುತ್ತೆ, ಎಷ್ಟು ಜನ ಈಗ ಇರೋ ಒಂದು ಟ್ರೆಂಡ್ ಫಾಲೋ ಮಾಡಲ್ಲ ಅನ್ನೋದು. ಇನ್ನೊಂದು ಟ್ರೆಂಡ್ ಬಂದುಬಿಟ್ಟು ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್. ಸೊ ಗೆಟ್ ಟುಗೆದರ್ ಅಂತೂ ನನ್ನ ಲೈಫಲ್ಲಿ ನಾನು ಮಾಡೇ ಇಲ್ಲ ಬಿಡಿ. ಆಮೇಲೆ ಕಾಲೇಜ್ ರಿಯೂನಿಯನ್ ಮಾಡೋದು, ಕಾಲೇಜಲ್ಲಿ ಗೆಟ್ ಟುಗೆದರ್ ಮಾಡೋದು, ನಾನು ಅವೆಲ್ಲ ಅದಕ್ಕೆ ಹೋಗೇ ಇಲ್ಲ. ಸೊ ಈ ಟ್ರೆಂಡ್ನು ಕೂಡ ನಾನು ಫಾಲೋ ಮಾಡಲ್ಲ. ತುಂಬ ಜನ ಮಾಡ್ತಾರೆ ಗೆಟ್ ಟುಗೆದರು, ಸ್ವಲ್ಪ ಮೆಮೊರೀಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ. ಬಟ್ ನಾನು ಅದನ್ನು ಕೂಡ ಮಾಡಿಲ್ಲ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಸುಮ್ಮನೆ ಔಟಿಂಗ್ ಹೋಗೋದು, ಸುಮ್ಮನೆ ಮೀಟ್ ಮಾಡೋದು, ಸುಮ್ಮನೆ ಟೈಮ್ ಪಾಸಿಗೆ. ಫೋನಲ್ಲಿ ಕೂಡ ನಾನು ಮಾತಾಡಲ್ಲ ನಿಜವಾಗ್ಲೂ. ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ ಮಾತಾಡೋದು ಎಷ್ಟೋ ದಿನ ಆಗಿಬಿಟ್ಟಿದೆ. ತಿಂಗಳಾನುಗಟ್ಲೆಗೆ ಒಂದು ಸಲ ನಾನು ಮಾತಾಡೋದು, ಏನಾದರೂ ಕೆಲಸ ಇದೆಯಾ, ಅಷ್ಟೇ, ಆಯಿತು ಅಂತ ಫೋನ್ ಮಾಡೋದು ಅಷ್ಟೇ. ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಗಂಟೆಗಟ್ಟಲೆ ಮಾತಾಡೋದು, ಈ ಥರದ್ದೆಲ್ಲ ನನಗೆ ಟೈಮೂ ಇಲ್ಲ. ಆ್ಯಕ್ಚುಲಿ ನನಗೆ ಟೈಮೇ ಇಲ್ಲ ಹೇಳಬೇಕು ಅಂದರೆ. ಅಷ್ಟು ಮಾಮ್ ಲೈಫ್ ಆದರೆ ಬ್ಯುಸಿ ಇರುತ್ತೆ. ಕೆಲವರು ಫ್ರೀ ಮಾಡಿಕೊಂಡು ಫ್ರೆಂಡ್ಸ್ ಜೊತೆಗೆಲ್ಲ ಮಾತಾಡಿಕೊಂಡು ಸುತ್ತಾಡ್ಕೊಂಡು ಎಲ್ಲ ಬರ್ತಾರೆ. ಬಟ್ ಅದು ನಮ್ಮ ಲೈಫಲ್ಲೇ ಇಲ್ಲ. ಮಾಲ್ಸಿಗೆ ಹೋಗೋದು, ಈಗ ತುಂಬ ಜನ ಮಾಲ್ಸಿಗೆ ಹೋಗ್ತಾರೆ, ಅಂದರೆ ತಗೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಸುಮ್ಮನೆ ತಿರುಗಾಡೋದಕ್ಕಂತೂ ಮಾಲ್ಸಿಗೆ ಹೋಗ್ತಾನೆ ಇರ್ತಾರೆ. ಸೊ ನಾನು ನನಗೆ ಮಾಲ್ಸಿಗೆ ಶಾಪಿಂಗ್ ಅಂದ್ರೆ ನಾನು ಕ್ವಶನ್ ಮಾರ್ಕ್ ಥರ ನೋಡ್ತೀನಿ. ಏನಕ್ಕೆ ಅಷ್ಟು ಖರ್ಚು ಮಾಡ್ಕೋಬೇಕು, ಅದೇ ಕ್ವಾಲಿಟಿನೇ ನಿಮಗೆ ಬೇರೆ
ಚಿಕ್ಕ ಅಂಗಡಿಲೂ ಕೂಡ ಸಿಗುತ್ತೆ ಅನ್ನೋ ಥರ ಯೋಚನೆ ಮಾಡ್ತೀನಿ. ಏನಕ್ಕೆ ಮಾಲ್ಗೆ ಹೋಗ್ತೀನಿ ಅಂದರೆ ಮಕ್ಕಳು ಏನಾದರೂ ಈ ಮಕ್ಕಳು ಹಠ ಮಾಡ್ತಾರಲ್ಲ, ಗೇಮ್ಸ್ ಆಡಬೇಕು ಅದನ್ನು ಆಡಬೇಕು ಅಂದಾಗ ಮಾತ್ರ ಒಂದು ಮಾಲಲ್ಲಿ ಗೇಮ್ಸ್ ಆಡ್ಸೋದಕ್ಕೆ ಹೋಗ್ತೀನಿ. ಅದು ಬಿಟ್ಟರೆ ಮಾಲಲ್ಲಿ ಶಾಪಿಂಗ್ ಮಾಡೋದು, ಸುಮ್ಮನೆ ಮಾಲ್ಗೆ ಹೋಗಿ ಟೈಮ್ ಪಾಸ್ ಮಾಡೋದು, ತಿರುಗೋದು, ಈ ಥರದ್ದೆಲ್ಲ ನನ್ನ ಬ್ಲಾಗಲ್ಲಿ ನೀವು ನೋಡಿರ್ಬೋದು. ನಾನು ಹೋಗೋದೇ ಇಲ್ಲ. ಆ್ಯಂಡ್ ಸುಮ್ಮನೆ ಅರ್ಥ ಇಲ್ದಲೇ ಒಂದು ಟ್ರಿಪ್ ಮಾಡೋದು, ಸುಮ್ಮನೆ ಒಂದು ಟ್ರಿಪ್ ಮಾಡೋದು. ಕೆಲವರು ಮಾಡ್ತಾರೆ ಅವ್ರಿಗೆ. ನನಗೂ ಟ್ರಾವೆಲಿಂಗ್ ಹುಚ್ಚು ತುಂಬ ಇದೆ, ಸೊ ನನಗೂ ಇದೆ. ಬಟ್ ಹಾಗಂತ ಸುಮ್ಮನೆ ತಿರುಗಾಡೋದು ಅದೆಲ್ಲ ನಾನು ಮಾಡೋದಕ್ಕೆ ಹೋಗಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಫೇಸ್ಬುಕ್ ಯೂಸ್ ಮಾಡಲ್ಲ. ಸೊ ನೀವು ನೋಡಿರ್ಬೋದು, ಫೇಸ್ಬುಕ್ ಯೂಸ್ ಮಾಡಲ್ಲ ನಾನು. ಅದೊಂದು ಟ್ರೆಂಡ್ ನಾನು ಫಾಲೋ ಮಾಡಲ್ಲ, ನನಗೆ ಬೇಕಾಗಿಲ್ಲ. ನನಗೆ ಇನ್ಸ್ಟಾಗ್ರಾಮ್ ಕೂಡ ನಾನು ಯೂಸ್ ಮಾಡ್ತಿರಲಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲೂ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 3 ಇಯರ್ಸಿಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೇಳ್ತಾಯಿದ್ರಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ ಅಂತ. ಸೊ ಆ ಸಬ್ಸ್ಕ್ರೈಬರ್ಸ್ ಇದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿದ್ದು. ಆ್ಯಂಡ್ ಮೋರ್ ಓವರ್ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು, ನಾನು ರೀಲ್ಸ್ ಏನೂ ಮಾಡಲ್ಲ, ಬರೀ ಯೂಟ್ಯೂಬ್ ಶಾರ್ಟ್ಸ್ ಥರನೇ ಇರುತ್ತೆ. ವೀಡಿಯೋಸ್ದೇನಿರುತ್ತೆ ಶಾರ್ಟ್ಸ್ ಥರ ಇರುತ್ತೆ. ಇಲ್ಲಾಂದರೆ ನಮ್ಮ ಬಿಸ್ನೆಸ್ದೇನಿದೆ, ನಮ್ಮ ಪ್ರವಾಸ, ನನ್ನ ಬಿಸ್ನೆಸ್ದು ಇದನ್ನು ಮಾಡ್ತಾಯಿರ್ತೀನಿ, ಹೇಳ್ತಾ ಇರ್ತೀನಿ, ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಅದು ಬಿಟ್ಟರೆ ಈ ಟಿಕ್ಟಾಕು ರೀಲ್ಸ್ ಎಲ್ಲ ಮಾಡ್ತಾರಲ್ಲ, ಆ ಥರ ಮಾಡಿಲ್ಲ. ಯಾವುದೋ ಒಂದೇ ಒಂದು ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಅದು ಸುಮ್ಮನೆ ಟ್ರೈ ಮಾಡಿದ್ದು, ಲಿಪ್ಸಿಂಕ್ ಹಾಡುಗಳೆಲ್ಲ ಬಂದು ಲಿಪ್ಸಿಂಕ್ ಥರ ಡ್ಯಾನ್ಸ್ ಮಾಡ್ತಾರಲ್ಲ, ಅದು ಒಂದೇ ಸಲ ಟ್ರೈ ಮಾಡಿದ್ದು. ಬಟ್ ಸುಮ್ಮನೆ ಟ್ರೈ ಮಾಡಿದೆ. ಬಟ್ ನನ್ನ ವೀಡಿಯೋಸಲ್ಲಿ ನೋಡಿ ನಾನು ಆ ಥರ ಮಾಡೇ ಇಲ್ಲ. 1-2-3 ಮಾಡಿರ್ಬೋದಷ್ಟೇ. ಬಟ್ ನನಗೆ ಅದು ಇಂಟ್ರೆಸ್ಟ್ ಬರಲಿಲ್ಲ. ನನಗೆ ನೆಕ್ಸ್ಟ್ ಅದನ್ನು ಮಾಡಬೇಕು, ಆ ಥರದ್ದು ಕಂಟಿನ್ಯೂ ಮಾಡಬೇಕು ಅನ್ನೋದು ನನಗೆ ಇಷ್ಟ ಆಗಲಿಲ್ಲ. ಸೊ ಆ ಥರ ರೀಲ್ಸ್ ಮಾಡೋದು, ಟಿಕ್ಟಾಕಲ್ಲಿ ರೀಲ್ಸ್ ಎಲ್ಲ ಮಾಡೋದು, ಆ ಥರದ್ದೆಲ್ಲ ನನ್ನ ಟ್ರೆಂಡ್ ಇಲ್ಲವೇ ಇಲ್ಲ, ಫಾಲೋನೇ ಮಾಡಿಲ್ಲ. ಸೊ ಇನ್ಸ್ಟಾಗ್ರಾಮ್ ತುಂಬ ಕಡಿಮೆ ಯೂಸ್ ಮಾಡೋದು. ಏನಾದರೂ ಯೂಟ್ಯೂಬಲ್ಲಿ ಶಾರ್ಟ್ಸ್ ಮಾಡಿರ್ತೀನಲ್ಲ, ಅದನ್ನೇ ರೀಲ್ಸ್ ಆಗಿ ಹಾಕ್ತೀನಿ ಅಷ್ಟೇ. ಅದು ಬಿಟ್ಟು ಟಿಕ್ಟಾಕ್ ಥರ ಲಿಪ್ಸಿಂಗ್ ಮಾಡಿ ಡ್ಯಾನ್ಸ್ ಮಾಡೋದು, ಲಿಪ್ಸಿಂಗ್ ಮಾಡಿ ಒಂದು ಡೈಲಾಗ್ ಹೇಳೋದು, ಸೊ ಆ ಥರದ್ದೆಲ್ಲ ನಾನು ಟ್ರೆಂಡ್ ಫಾಲೋನೇ ಮಾಡಲ್ಲ. ಟೋಟಲಿ ಐ ಆಮ್ 90s ಅನ್ನೋದಕ್ಕಿಂತ 80s ಕಿಡ್ ಅಂತಲೇ ಹೇಳ್ಬೋದು. ನನಗೆ ಇಷ್ಟ ಆಗಲ್ಲ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಹೈಫೈ ಥರ ಇರಬೇಕು, ಮೋಡಾಗಿರಬೇಕು ಅಂತ. ನನಗೆ ಇಷ್ಟ ಆಗಲ್ಲ. ಫುಲ್ ಸಿಂಪಲ್ ಆಗಿರಬೇಕು, ಸಿಂಪ್ಲಿಸಿಟಿ ಆಗಿರಬೇಕು ಅಷ್ಟೇ. ಸೊ ಮೋರ್ ಓವರ್ ನಾನು ಸೊ ಈಗ ಯೂಟ್ಯೂಬಲ್ಲೂ ನೀವು ಅಷ್ಟೇ. ಸೊ ಬೇಡದಲ್ಲೇ ಇರೋವೆಲ್ಲ ನಾನು ತೋರಿಸಲ್ಲ. ಸೊ ಎಲ್ಲರೂ ಥರ ಬೇಡದಲ್ಲೇ ಇರೋವು, ಬೇಕಾಗಿರೋವು, ಏನೋ ಒಂದು ಮಿಕ್ಸಡ್ ವ್ಲಾಗ್ ಎಲ್ಲ ಏನೇನೋ ಮಾಡ್ತಿರ್ತಾರೆ. ಸೊ ಅಂಥದ್ದೆಲ್ಲ ನಾನು ಕ್ರಿಯೇಟ್ ಮಾಡಿಕೊಂಡು ಆ ಟ್ರೆಂಡನ್ನ ನಾನು ಫಾಲೋ ಮಾಡೋದಕ್ಕೆ ಹೋಗಲ್ಲ. ಸೊ ನಂದು ಏನಿದೆ ರಿಯಾಲಿಟಿ ಲೈಫು, ಅದೇ ಟ್ರೆಂಡನ್ನ ಫಾಲೋ ಮಾಡ್ತೀನಿ ಯೂಟ್ಯೂಬಲ್ಲಿ. ಸೊ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ. ನೀವು ನೋಡಿರ್ಬೋದು, ತುಂಬ ನಾನು ಮೇಕಪ್ ಮಾಡ್ಕೊಳ್ಳೋದೇ ಇಲ್ಲ ನಾನು. ಈ ದೊಡ್ಡ ಫಂಕ್ಷನ್ಗಳಲ್ಲಿ, ಈಗ ಮೊನ್ನೆ ಸೀಮಂತ ಆಯಿತು, ತಂಗಿ ಮದುವೆ ಆಯಿತು, ಅಂಥ ಟೈಮಲ್ಲಿ ಲಸಿಕನ ನಾಮಕರಣ ಆಯಿತು, ಅಂಥ ಟೈಮಲ್ಲೇ ಒಬ್ಬ ಮೇಕಪ್ ಆರ್ಟಿಸ್ಟ್ನ ಕರೆಸ್ಬಿಟ್ಟು ಮಾಡಿಸ್ಕೋತೀನಿ ಅಷ್ಟೇ. ಬಟ್ ನಾನು ಸೆಲ್ಫ್ ಮೇಕಪ್ಪು ತುಂಬ ಕಡಿಮೆ. ಒಂದು ಮಾಯ್ಶ್ಚರು, ಸನ್ಸ್ಕ್ರೀನು, ಒಂದು ಲಿಪ್ಸ್ಟಿಕ್ಕು ಅಷ್ಟೇ ಯೂಸ್ ಮಾಡೋದು. ಇನ್ನೇನು ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಜಾಸ್ತಿ ಯೂಸ್ ಮಾಡಲ್ಲ. ನೀವು ನೋಡಿರ್ಬೋದು ಮೇಕಪ್. ಇವಾಗ ಡೈಲಿ ಯೂಟ್ಯೂಬ್ ವೀಡಿಯೋ ಮಾಡಬೇಕಾದ್ರೂ ನಂದು ಲಿಪ್ಸ್ಟಿಕ್ ಇರೋಲ್ಲ. ಬಟ್ ಇವತ್ತು ಒಂದಿನ ಹಾಕ್ಕೊಂಡಿದ್ದೀನಿ ಅಷ್ಟೇ, ತುಂಬ ಕಡಿಮೆ ಲಿಪ್ಸ್ಟಿಕ್. ನಾನು ತುಂಬ ಲಿಪ್ಸ್ಟಿಕ್ ಹಾಕ್ಕೊಂಡೇ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡಲ್ಲ. ನೀವು ಡೈಲಿ ರೊಟೀನ್ ನೋಡ್ಬೋದು. ಸೊ ಡೈಲಿ ರೊಟೀನ್ಸ್ ಇದ್ದಾಗ ನಂದು ಡೈಲಿ ಹೆಂಗಿರ್ತೀನೋ, ನಾನು ಹೇಗಿರ್ತೀನೋ ಅದೇ ರೀತಿ ತೋರಿಸೋದೇ ಒಂದು ಡೈಲಿ ರೊಟೀನ್ ಕಾನ್ಸೆಪ್ಟ್ ಆಗಿರುತ್ತೆ. ಬಟ್ ಇವಾಗ ನಿಂತು ಮಾತಾಡ್ತಿದ್ದೀನಲ್ಲ, ಸೊ ಹಂಗಾಗಿ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಒಂದು ಲಿಪ್ಸ್ಟಿಕ್ ಮಾತ್ರನೇ ನಾನು ಹಾಕ್ಕೊಂಡಿರೋದು, ಇನ್ನೇನು ನಾನು ಅಪ್ಲೈಯೇ ಮಾಡಿಲ್ಲ. ಸೊ ಮೇಕಪ್ನ ನಾನು ಜಾಸ್ತಿ ಅನ್ನೋದಕ್ಕಿಂತ ಡೈಲಿ ನಾನು ಮೇಕಪ್ ಯೂಸ್ ಮಾಡಲ್ಲ. ಲಿಪ್ಸ್ಟಿಕ್ ಕೂಡ ನಾನು ಡೈಲಿ ಯೂಸ್ ಮಾಡಲ್ಲ. ನನಗೆ ಲಿಪ್ ಬಾಮ್, ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಇದ್ದರೆ ಸಾಕು, ಇನ್ನೇನು ಬೇಡ. ಬಿಕಾಸ್ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಸನ್ನಿಂದ ಅಷ್ಟೇ, ಇನ್ನೇನು ಇಲ್ಲ. ಸೊ ಈ ಥರ. ಇನ್ನು ನಾನು ಆಗಲೇ ಹೇಳಿದೆ, ಮಾಡಾಗಿರೋ ಡ್ರೆಸ್ಸಸ್ ಅಂತೂ ನಾನು ಹಾಕೋದೇ ಇಲ್ಲ. ಹಾಕ್ತೀನಿ, ಫ್ರಾಕ್ಸ್ ಹಾಕ್ತೀನಿ, ಬಟ್ ವಲ್ಗರ್ ಥರ ಹಾಕೋದು, ಇವಾಗ ಬಿಡು, ಇವಾಗ ಆಗಲೇ ನಾವು 2026 ಏನಾಗಲ್ಲ, ಈ ಥರ ಬಟ್ಟೆ ಏನಾಗಲ್ಲ, ನೋ ವೇ, ಆ ಥರ ಹಾಕೋದೇ ಇಲ್ಲ ನಾನು ಬಟ್ಟೆನ. ಫ್ರಾಕ್ ಹಾಕಿದ್ರೂ ನಾನು ನೀ ಲೆಂತ್ ಇರುತ್ತೆ, ಸೊ ಡೀಸೆಂಟಾಗಿರುತ್ತೆ, ಸೊ ಅಂಥದ್ದೇ ಹಾಕೋದು. ಈ ಅರ್ಧ ಬಟ್ಟೆ. ಈವನ್ ನಾನು ಟೋನ್ ಜೀನ್ಸ್ ಕೂಡ ನನ್ನ ಹತ್ರ ಒಂದು ಪ್ಯಾಂಟ್ ಕೂಡ ಇಲ್ಲ, ಜೀನ್ಸ್ ಪ್ಯಾಂಟ್ ಟೋನ್ಡ್ ಆಗಿರುತ್ತಲ್ಲ, ಟೋನ್ ಜೀನ್ಸ್ ಕೂಡ ಇಲ್ಲ. ನನಗಿಷ್ಟ ಆಗಲ್ಲ ಅದು ಆ ಥರ ಹಾಕ್ಕೊಳ್ಳೋದಕ್ಕೆ. ಸೊ ನನ್ನ ಅನಿಸಿಕೆಗಳನ್ನ ನಾನು ಹೇಳ್ತಾ ಇರೋದು. ಟೋನ್ ಜೀನ್ಸು ನನ್ನ ಹತ್ರ ಇಲ್ಲ, ಸೊ ಅದೊಂದು ಟ್ರೆಂಡು ಫಾಲೋ ಮಾಡಲ್ಲ. ಆಮೇಲೆ ಯಾವಾಗಲೂ ಫ್ರೀ ಹೇರ್ಸ್ ಬಿಟ್ಕೊಳ್ತಾರೆ ನೋಡಿ, ನಾನು ಫ್ರೀ ಹೇರ್ಸ್ ಬಿಡೋದೇ ಇಲ್ಲ. ನನಗೆ ಆ ಟ್ರೆಂಡೇ ಇಷ್ಟ ಆಗಲ್ಲ. ತುಂಬ ಕಡಿಮೆ ನಾನು ಫ್ರೀ ಹೇರ್ಸ್
ಅಟ್ಲೀಸ್ಟ್ ನಾನು ಒಂದು ಕ್ಲಿಪ್ಪಾದರೂ ಹಾಕ್ಕೊಂಡಿರ್ತೀನಿ. ತುಂಬ ಕಡಿಮೆ ಫ್ರೀ ಹೇರ್ಸ್ ಬಿಟ್ಟಿರೋದೇ ನನಗೆ ನೆನಪಿಲ್ಲ ಜಾಸ್ತಿ, ತುಂಬ ಕಡಿಮೆ ಬಿಟ್ಟಿರೋದು. ಒಂದು ಲಕ್ಷದಲ್ಲಿ 1 ಸಲನೋ 2 ಸಲನೋ ಆ ಥರ ಫ್ರೀ ಹೇರ್ಸ್ನ ಬಿಟ್ಟಿರ್ತೀನಿ. ಆ್ಯಂಡ್ ಇನ್ನೊಂದು ಟ್ರೆಂಡ್ ಏನು ಫಾಲೋ ಮಾಡಲ್ಲ ಅಂದರೆ, ನಾನು ಇವಾಗ ಇತ್ತೀಚೆಗೆ ಐಬ್ರೋಸ್ ಒಂದು ಬಿಟ್ಟರೆ ನಾನು ಏನೂ ಮಾಡಿಸ್ಕೊಳ್ಳಲ್ಲ. ಸೊ ಮೊದಲು ತುಂಬ ಕಾಲೆಲ್ಲ ಹಾಳಾದಾಗ ಪೆಡಿಕ್ಯೂರ್ ಮಾಡಿಸ್ಕೊಳ್ತಿದ್ದೆ. ಅದು 2 ಟೈಮ್ಸ್ ಅಷ್ಟೇ ನನ್ನ ಲೈಫಲ್ಲಿ. ನಾನು ಪ್ರೆಗ್ನೆಂಟ್ ಇದ್ದಾಗ ಅದೇನೋ ನನ್ನ ತಂಗಿ ಮದುವೆಗೇನೋ ಅವಾಗ ಮಾಡಿಸಿದ್ದೆ ಅಷ್ಟೇ. ಸೊ ಅದು ಬಿಟ್ಟರೆ ನಾನು ಮತ್ತೆ ಪೆಡಿಕ್ಯೂರ್ ನಾನು ಮಾಡಿಸೇ ಇಲ್ಲ ನಾನು. ಆ್ಯಂಡ್ ತುಂಬ ಬ್ಯೂಟಿ ಪಾರ್ಲರ್ ಇದಕ್ಕೂ ಹೋಗಲ್ಲ ನಾನು. ಅದೊಂದು ಟ್ರೆಂಡ್ ನಾನು ಫಾಲೋ ಮಾಡಲ್ಲ. ದಿನ ಹೋಗೋದು, ತಿಂಗ್ಳಿಗೆ ಒಂದು ಸಲ ಹೋಗೋದು, ಫೇಶಿಯಲ್ ಮಾಡಿಸೋದು, ಏನಕ್ಕೆ ಇವೆಲ್ಲ ನಾವೇ ಮನೇಲಿ ಆರಾಮಾಗಿ ಹೋಮ್ ರೆಮಿಡೀಸಿಂದನೇ ಮಾಡ್ಕೋಬೋದು. ದುಡ್ಡು ಸೇವ್ ಆಗುತ್ತೆ, ಪ್ಲಸ್ ಹೋಮ್ ರೆಮಿಡೀಸ್ ಎಲ್ಲ ಆರ್ಗ್ಯಾನಿಕ್ ಆಗಿರೋವಂಥ ಪ್ರಾಡಕ್ಟ್ಸೇ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನದು ಅನಿಸಿಕೆ. ಅದು ಡಿಫ್ರೆನ್ಸಸ್ ಗೊತ್ತಾದ ಮೇಲೇ ನಾನು ಕಡಿಮೆ ಮಾಡಿದ್ದು, ಬೇಡ ಇವೆಲ್ಲ ಹೋಗೋದು ವೇಸ್ಟು ಅಂದ್ಬಿಟ್ಟು. ಸೊ ಇದಿಷ್ಟು ನಾನು ಟ್ರೆಂಡ್ಸ್ ಇವಾಗಿನ ಇರೋದ್ರ ಫಾಲೋ ಮಾಡಲ್ಲ. ಯಾವುದಾದ್ರೂ ಒಂದು 2-3 ಪಾಯಿಂಟ್ ಸ್ಕಿಪ್ ಮಾಡಿರ್ತೀನಿ. ಇನ್ನು ಗಾಡಿ ಹಾಕ್ಕೊಂಡು ಹೊರಗಡೆ ತಿರುಗೋದು, ಕಾರು ಹಾಕ್ಕೊಂಡು ಹೊರಗಡೆ ತಿರುಗೋದು, ಸುಮ್ಮನೆ ಲೇಟ್ ನೈಟ್ ಬರೋದು, ಫ್ರೆಂಡ್ಸ್ ಜೊತೆ ತಿರುಗಾಡೋದು, ಇವೆಲ್ಲ ಇಲ್ಲ. ಸೊ ಆ್ಯಂಡ್ ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಬರ್ಡೇ ಪಾರ್ಟೀಸು. ನನ್ನ ಬರ್ತಡೇ ಪಾರ್ಟಿ ಆಗಿರ್ಬೋದು, ನನ್ನ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ. ನ್ಯೂ ಇಯರ್ ಸೆಲೆಬ್ರೇಷನ್, ನ್ಯೂ ಇಯರ್ ಕೂಡ ನಾನು ಮನೇಲೇ ಸೆಲೆಬ್ರೇಷನ್ ಮಾಡ್ತೀನಿ. ಇಷ್ಟು ವರ್ಷ ಆಯಿತು ನಂದು ಇಡೀ ಲೈಫಲ್ಲಿ 33 ಇಯರ್ಸ್ ಆಯಿತು. ಇಷ್ಟು ವರ್ಷದಲ್ಲಿ ನಾನು ಒಂದು ದಿನವೂ ನಾನು ನ್ಯೂ ಇಯರ್ ಪಾರ್ಟಿ ನನ್ನ ಫ್ರೆಂಡ್ಸ್ ಹತ್ರ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ಆ್ಯಂಡ್ ನನ್ನ ಬರ್ತಡೇ ಕೂಡ ಅಷ್ಟೇ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, ಎಲ್ಲ ಮನೆಯಲ್ಲೇ. ಸೊ ನ್ಯೂ ಇಯರ್ ಬಂತಪ್ಪ, ಫ್ರೆಂಡ್ಸ್ನ ಮೀಟ್ ಮಾಡಬೇಕು, ಫ್ರೆಂಡ್ಸ್ ಜೊತೆ ಹೋಗಬೇಕು, ಪಬ್ಬಿಗೆ ಹೋಗಬೇಕು, ತೂರಾಡಬೇಕು, ಅವೆಲ್ಲ ನಮ್ಮ ಲೈಫಲ್ಲೂ ಇಲ್ಲ, ನಾವು ಆಲೋನೂ ಮಾಡಲ್ಲ. ಸೊ ಈ ಥರ ಟ್ರೆಂಡ್ಸ್ ಎಲ್ಲ ನಾನು ಫಾಲೋ ಮಾಡಲ್ಲ. ಸೊ ನಾನು ಹೇಳಿರೋ ಟ್ರೆಂಡ್ಸಲ್ಲಿ ನೀವು ಯಾವುದಾದ್ರೂ ಇದರಲ್ಲಿ ನೀವು ಯಾವ ಟ್ರೆಂಡ್ ಫಾಲೋ ಮಾಡಲ್ಲ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಗೊತ್ತಾಗುತ್ತೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ. ಒಂಥರ ಇಬ್ಬರು ಮಾತಾಡ್ದಂಗೆ ಅನಿಸುತ್ತೆ, ನೀವು ವೀಡಿಯೋದಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತ ಅನಿಸುತ್ತೆ. ಸೊ ಆ್ಯಂಡ್ ಮೋರ್ ಓವರ್ ಈ ಟಾಪಿಕಲ್ಲಿ ನೀವು ಎಷ್ಟು ಜನ ನಾನು ಯಾವ ಟ್ರೆಂಡ್ ಫಾಲೋ ಮಾಡಲ್ಲ ಅನ್ನೋದು, ನೀವು ಯಾವ ಟ್ರೆಂಡ್ ಫಾಲೋ ಮಾಡಲ್ಲ ಅನ್ನೋದು ಎಷ್ಟು ಜನದ ಮ್ಯಾಚ್ ಆಗುತ್ತೆ ಅಂತಲೂ ನೋಡೋಣ. ಓಕೆನಾ? ಕಮೆಂಟ್ ಸೆಕ್ಷನಲ್ಲಿ ಈಗಲೇ ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ ಒಂಥರ ಚೆನ್ನಾಗಿತ್ತು ಅಂತ ಅನಿಸುತ್ತಲ್ವ? ಸೊ ಅಷ್ಟೇ, ಎಲ್ಲಾದರೂ ಒಂದು 2-3 ಪಾಯಿಂಟ್ ಮಿಸ್ ಮಾಡಿರ್ತೀನಿ. ಇಷ್ಟು ಟ್ರೆಂಡ್ಸ್ ನಾನು ಮೇಯ್ನಾಗಿ ಮೆಜಾರಿಟಿ ಇಷ್ಟು ಟ್ರೆಂಡ್ಸ್ ನಾನು ಫಾಲೋ ಮಾಡಲ್ಲ ಇವೆಲ್ಲ. ಸೊ ಈ ಥರ ಟಾಪಿಕ್ಸು ನಾನು ವೀಕ್ಲಿ ಟ್ವೈಸ್ ಮಾಡ್ತಾ ಇರ್ತೀನಿ. ಚೆನ್ನಾಗಿರುತ್ತೆ ನಿಮ್ಮ ಜೊತೆ ನಿಂತು ಮಾತಾಡೋದಕ್ಕೆ. ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾವ ಟ್ರೆಂಡ್ ನೀವು ಫಾಲೋ ಮಾಡಲ್ಲ ನಾನು ಹೇಳಿರೋದ್ರಲ್ಲಿ ಅಂತ. ಆ್ಯಂಡ್ ನಾನು ಹೇಳದೇ ಇರೋದ್ರಲ್ಲಿ ನಿಮಗೆ ಯಾವ ಟ್ರೆಂಡ್ ಇಷ್ಟ ಆಗಲ್ಲ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಓಕೆನಾ? ಸೊ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್. ನಮಸ್ಕಾರ.